ದೇವೇಗೌಡರು ತುಂಬಾ ಈ ವಿಚಾರದಿಂದ ನೊಂದಿದ್ದಾರೆ. ದೇವೇಗೌಡರ ನಿವಾಸದ ಮುಂದೆ ಸಾರಾ ಮಹೇಶ್ ಮಾಜಿ ಸಚಿವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರೇವಣ್ಣ ಅವರ ಅರೆಸ್ಟ್ ಇದೆಯಲ್ಲ, ಇದೊಂದು ದೊಡ್ಡ ಸಂಚು ಷಡ್ಯಂತ್ರ ಅಂತೇಳಿ ಮಾತನಾಡಿದ್ದಾರೆ. ದೇವೇಗೌಡರು ಈ ವಿಚಾರದಿಂದ ತುಂಬಾ ನೊಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಅವತ್ತಿಂದನೂ ಕೂಡ ಹೇಳಿದ್ದೀನಿ, ರೇವಣ್ಣರವರ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ರಾಜಕೀಯ ಪ್ರೇರಿತ ಸಂಚು. ಇದು ರಾಜ್ಯದ ಜನತೆ ಕೂಡ ಗೊತ್ತಾಗಿದೆ, ಇದು ರಾಜಕೀಯ ಪ್ರೇರಿತ ಸಂಚು. ಇದು ಸಂಚು. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ಮುಂದೆನೂ ಕೂಡ ಅದನ್ನೇ ಹೇಳ್ತೀನಿ. ಇದು ಸತ್ಯ ಅನ್ನುವಂಥದ್ದು ಜನತೆಗೂ ಈಗಾಗಲೇ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನೇಕ ಕೆಲವು ನಿಷ್ಠಾವಂತ ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗಿದೆ. ಅದರಿಂದ ಸತ್ಯಕ್ಕೆ ಜಯ ಸಿಕ್ಕೇ ಸಿಕ್ಕ. ರೇವಣ್ಣವ್ರ ಜೊತೆ ಈಗಲೂ ಮಾತಾಡಿದ್ದೀನಿ, ಮೊದಲು ಮಾತಾಡಿದ್ದೀನಿ. ಅವ್ರಿಗೂ ಕೂಡ ನೋವಿದೆ. ಅವರು ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ನನ್ನನ್ನು ಈ ವಿಚಾರದಲ್ಲಿ ಸಿಲುಕಿಸಿದ್ದಾರೆ. ನಾನು ಈ ರಾಜ್ಯದ ಜನನ ದೇವರು ಅಂತ ನಂಬಿದ್ದೀನಿ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪೆನ್ಡ್ರೈವ್ ವಿಚಾರಕ್ಕೆ ರಾಜಕೀಯ ನಾಯಕರುಗಳ ಜಟಾಪಟಿ ಕೂಡ ಮುಂದುವರೆದಿದೆ. ಪೆನ್ಡ್ರೈವ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ HDK. ಪೆನ್ಡ್ರೈವ್ ಅನ್ನ ರಿಲೀಸ್ ಮಾಡೋದ್ರ ಹಿಂದೆ 5 ಶಾಸಕರಿದ್ದಾರೆ ಅಂತ ಹೇಳಿ ಬಾಂಬ್ ಸಿಡಿಸಿದ್ದಾರೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಪೆನ್ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿರುವಂಥದ್ದು. ದೇವೇಗೌಡರ ಹೆಸರನ್ನ ಹಾಳು ಮಾಡುವುದಕ್ಕೆ ಈ ರೀತಿಯ ಕುತಂತ್ರ ಷಡ್ಯಂತ್ರವನ್ನ ಮಾಡಿದ್ದಾರೆ. ಹೇಗೆಲ್ಲ ಬಿಡುಗಡೆ ಮಾಡಬೇಕು, ಹೇಗೆಲ್ಲ ಸರ್ಕ್ಯುಲೇಟ್ ಮಾಡಬೇಕು ಅಂತೇಳಿ ಮೊದಲೇ ಚರ್ಚೆ ಆಗಿತ್ತು, ಪೂರ್ವ ನಿಗದಿಯಾಗಿತ್ತು. ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಪೆನ್ಡ್ರೈವ್ ಹೇಳ್ತಿದ್ರಿ ಸಮಯ ಬರಲಿ ಅಂತ. ಹೇಳ್ತೀನಿ, ಏನು ದೂರ ಇಲ್ಲ, ಏನು ಕೊಡ್ತೀನಿ. ಅದನ್ನು ನಾನು ಪೆನ್ಡ್ರೈವು ಈ ರೀತಿ ಅಶ್ಲೀಲ ಪೆನ್ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ, ಏನು ಚರ್ಚೆ ಮಾಡಿದ್ರು. ಆ ವರ್ಗಾವಣೆ ಸಮಯದ ಹೇಳಿದ್ದೀನಲ್ಲ, ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ, ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿ ಯಾವಾಗ ಬಿಡಬೇಕು ಹೇಳ್ತೀನಿ ಅಂತದನ್ನು. ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ. ನೀವೇನಾದರೂ ಪೆನ್ಡ್ರೈವ್ ಹೇಳ್ತಿದ್ರಿ ಸಮಯ ಬರಲಿ ಅಂತ. ಹೇಳ್ತೀನಿ, ಏನು ದೂರ ಇಲ್ಲ, ಏನು ಕೊಡ್ತೀನಿ. ಅದನ್ನು ನಾನು ಪೆನ್ಡ್ರೈವು ಈ ರೀತಿ ಅಶ್ಲೀಲ ಪೆನ್ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ, ಏನು ಚರ್ಚೆ ಮಾಡಿದ್ರು. ಆ ವರ್ಗಾವಣೆ ಸಮಯದ ಹೇಳಿದ್ದೀನಲ್ಲ, ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ, ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿ ಯಾವಾಗ ಬಿಡಬೇಕು ಹೇಳ್ತೀನಿ ಅಂತದನ್ನು. ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ.